ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕುಕ್ಕರಲ್ಲಿ ಯಾವ ರೀತಿಯಾಗಿ ಮೂಲಂಗಿ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದು ಕುಕ್ಕರಲ್ಲಿ 1 ಕಪ್ಪು ತೊಗರಿಬೇಳೆನ ನಾನು ತೊಳೆದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಈರುಳ್ಳಿನ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ 4 ಟೊಮೊಟೊನ ನಾನು ರಫಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ರಫಾಗಿ ಕಟ್ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಕುಕ್ಕರಲ್ಲಿ ಈಸಿಯಾಗಿ ಬೇಯುತ್ತೆ. ಅದಕ್ಕೇನು ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ರಫಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾವು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ, ಜೊತೆಗೆ ಧನಿಯಾ ಪುಡಿ 1 ಸ್ಪೂನು, ಈಗ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಕಿರೋಂಥ ವೆಜಿಟೇಬಲ್ಸ್ ಮುಳುಗೋ ರೀತಿಯಲ್ಲಿ ನಾವು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಈಗ ನಾವು ಇದು ಮುಚ್ಚಿಟ್ಟು ಒಂದು 6 ರಿಂದ 7 ವಿಸಿಲ್ ಬಿಡೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂಥ ತರಕಾರಿನ ಹಾಕ್ಕೊಳ್ಳೋಣ. ನಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಎಲ್ಲ ತರಕಾರಿನ ಹಾಕ್ಕೊಬೋದು. ಬದನೇಕಾಯಿ ಇದ್ದರೆ ಬದನೇಕಾಯಿ ಕೂಡ ನೀವು ಹಾಕ್ಕೊಬೋದು. ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಸಾಂಬಾರು ರೆಸಿಪಿನ ಹಾಕಿದ್ದೀನಿ, ಆದರೆ ಇದು ಕುಕ್ಕರಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಈ ರೀತಿಯಾಗಿ ಕೂಡ ಸಿಂಪಲಾಗಿ ನಾವು ಮಾಡ್ಕೊಬೋದು. ಇದಕ್ಕೆ ಉಪ್ಪನ್ನು ಹಾಕಿ ಕಲಿಸ್ಕೊಟ್ಟು ಇದನ್ನು ನಾವು 2 ವಿಸಿಲ್ ಬಿಡೋಣ. ಇದನ್ನು ಸ್ವಲ್ಪ ನೀರು ಜೊತೆಗೆ ಹಾಕ್ಕೊಳ್ಳೋಣ. ನಿಮಗೆ ತೆಳ್ಳಗೆ ಬೇಕಾದರೆ ನೀರು ಹಾಕ್ಕೊಳ್ಳಿ, ಇಲ್ಲ ಗಟ್ಟಿಗೆ ಇಲ್ಲ ಅಂದರೆ ನೀರೇನೇನು ಅವಶ್ಯಕತೆ ಇಲ್ಲ. ನೋಡಿ, ಇದನ್ನು ಸ್ವಲ್ಪ ಕಲಿಸ್ಕೊಡೋಣ. ಇದನ್ನು ನಾವೀಗ ಮುಚ್ಚಿಟ್ಟು 2 ವಿಸಿಲ್ ಬಿಡೋಣ. ನೋಡಿ, ಈ ರೀತಿಯಾಗಿ ಕುದೀತಾ ಇದೆ. ಈಗ ನಾವು ಇದಕ್ಕೆ ಬೇಕಂತ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಆಯಿಲ್ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಸಾಸಿವೆ ಹಾಕ್ಕೊಳ್ಳೋಣ. ಒಂದು 4 ಒಣಮೆಣ್ಸಿಕಾಯಿನ ಹಾಕ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಇದನ್ನು ನಾವು ಕುಕ್ಕರಿಗೆ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ನಾವು ಕುಕ್ಕರ್ ಇಟ್ಟು ಸ್ಲಿಮ್ಮಲ್ಲಿ ಬಿಟ್ಟಿರಬೇಕು, ಅದು ಕುದೀತಾ ಇರುತ್ತೆ. ಇವಾಗ ನಾವು ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಒಂದು ಸತಿ ಕುಕ್ಕರಲ್ಲೇ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಬೇಗನೆ ಆಗೋಂಥ ರೆಸಿಪಿ. ನೋಡಿ, ಸಾಂಬಾರು ರೆಡಿಯಾಗಿದೆ. ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.